ಶ್ರೀರಂಗಪಟ್ಟಣದ ಕಾವೇರಿ ಸಂಗಮಕ್ಕೆ ಹೋಗುವ ಜನರಿಂದ ಎಂಟ್ರಿ ಫೀಸ್, ಪಾರ್ಕಿಂಗ್, ಪೂಜೆ ಅಂತ ಏನೇನೋ ಹೆಸರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅನ್ನೋ ದೊಡ್ಡ ಆರೋಪ ಕೇಳಿ ಬಂದಿದೆ. ಇಷ್ಟೆಲ್ಲ ದುಡ್ಡು ಇಸ್ಕೊಂಡ್ರು ಅಲ್ಲಿನ ಸ್ವಚ್ಛತೆ ಮಾತ್ರ ತುಂಬಾ ಹಾಳಾಗಿ ಹೋಗಿದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತ ಮಾಡ್ಕೊಳ್ತಿದ್ದಾರೆ. ಮಂಜು ಅನ್ನೋರಿಗೆ ಇದರ ನಿರ್ವಹಣೆಯ ಟೆಂಡರ್ ಕೊಟ್ಟಿದ್ದಾರಂತೆ. ಆದ್ರೆ ಅವರು ಬರೀ ಲಾಭ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಅನ್ನೋದು ಜನರ ದೂರು. ಪರಿಣಾಮವಾಗಿ ಸಂಗಮದ ಹತ್ತಿರ ಗಲೀಜು ಜಾಸ್ತಿ ಆಗ್ತಾ ಇದೆ. ಕೆಲವರಂತೂ ನದಿ ದಡದಲ್ಲೇ ಧೂಮಪಾನ ಮಾಡ್ತಾ ನಿಂತಿರ್ತಾರೆ. ಇದರಿಂದ ಅಲ್ಲಿಗೆ ಬರೋ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ತುಂಬಾ ಮುಜುಗರ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ತಕ್ಷಣ ಬಂದು ಪರಿಶೀಲನೆ ಮಾಡಿ ಕಠಿಣ ಕ್ರಮ ತಗೋಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲೇ ಹೋಗೋದವರು